1 ವರ್ಷದ ಪ್ರೀತಿ ಕೊನೆಯಲ್ಲಿ ಕ್ರೂರ ಅಂತ್ಯ. 24 ವರ್ಷದ ಎಂಬಿಎ ವಿದ್ಯಾರ್ಥಿನಿ ಸೆಕ್ಸ್ಗೆ ಸಹಕರಿಸಿಲ್ಲವೆಂದು ಆರೋಪಿಸಿ ತನ್ನದೇ ಪ್ರೇಯಸಿಯನ್ನ ಹತ್ಯೆ ಮಾಡಿದ ಬೆಚ್ಚಿ ಬೀಳಿಸುವ ಘಟನೆಯೊಂದು ದೇಶದ ಗಮನವನ್ನು ಸೆಳೆದಿದೆ. ಪ್ರಕರಣ ಸಂಬಂಧ ಆರೋಪಿ ಪಿಯೂಷ್ ಧನೋತಿಯಾ ಮಂದಸೌರ ಮೂಲದ ಎಂಬಿಎ ವಿದ್ಯಾರ್ಥಿಯಾಗಿದ್ದು ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಹತ್ಯೆಯ ನಂತರ ಮಾಧ್ಯಮದವರು ಪ್ರಶ್ನಿಸಿದಾಗ ಆರೋಪಿ ಯಾವುದೇ ಪಶ್ಚಾತ್ತಾಪ ತೋರಿಸಲಿಲ್ಲ. ಏನೂ ಆಗಿಲ್ಲ, ಬಿಟ್ಟು ಬಿಡಿ ಎಂದು ನಿರ್ಲಕ್ಷ್ಯವಾಗಿ ಪ್ರತಿಕ್ರಿಯಿಸಿದ ಆತ, ಮಾಡಿದ್ದು ಮುಗಿಯಿತು, ನನ್ನ ಉತ್ತರವನ್ನ ತಿಳಿದ ನಂತರ ನೀವು ಈಗ ಏನು ಮಾಡಬಹುದು ಎಂದು ಧೈರ್ಯವಿಲ್ಲದ ಮಾತುಗಳನ್ನು ಆಡಿದ್ದಾನೆ. ಕೊಲೆ ಬಗ್ಗೆ ವಿಷಾದವಿದೆಯೇ ಎಂದು ಕೇಳಿದಾಗ ನಗುತ್ತಾ ಸಮಯ ಬಂದಾಗ ಕಾರಣವನ್ನ ಬಹಿರಂಗಪಡಿಸುತ್ತೇನೆ ಎಂದು ಹೇಳಿದ್ದಾನೆ. 1 ವರ್ಷದ ಸಂಬಂಧ, ಅನುಮಾನ, ಅಸೂಯೆ, ಒತ್ತಡ. ಪೊಲೀಸರ ಪ್ರಕಾರ ಯುವತಿ ಮತ್ತು ಪಿಯೂಷ್ ಸುಮಾರು 1 ವರ್ಷದಿಂದ ಪ್ರೀತಿಯಲ್ಲಿ ಇದ್ದರಂತೆ. ಮದುವೆಯ ವಿಚಾರವಾಗಿ ಚರ್ಚೆಗಳು ನಡೆದಿದ್ದರೂ ಕುಟುಂಬಗಳ ನಡುವೆ ಭಿನ್ನಾಭಿಪ್ರಾಯ ಮತ್ತು ಒತ್ತಡಗಳಿದ್ದವು. ಆರೋಪಿಯ ಅನುಮಾನ ಸ್ವಭಾವ ಮತ್ತು ಇತರೆ ಪುರುಷ ಸ್ನೇಹಿತರೊಂದಿಗೆ ಯುವತಿ ಮಾತನಾಡುವುದರ ಬಗ್ಗೆ ಅಸೂಹೆ ಪ್ರಕರಣಕ್ಕೆ ಕಾರಣವಾಗಿರಬಹುದು ಎಂದು ತನಿಖಾಧಿಕಾರಿಗಳು ಶಂಕಿಸಿದ್ದಾರೆ. ಗೊಂದಲಕಾರಿ ಮೆಸೇಜ್, ಫೋನ್ ಸ್ವಿಚ್ ಆಫ್. ಫೆಬ್ರವರಿ 10ರಂದು ಯುವತಿ ಮನೆಯಿಂದ ಹೊರಟು ಹುಟ್ಟುಹಬ್ಬದ ಸಮಾರಂಭಕ್ಕೆ ಹೋಗುವುದಾಗಿ ತಿಳಿಸಿದ್ದಳು. ಅದೇ ರಾತ್ರಿ 11 ಗಂಟೆ ಸುಮಾರಿಗೆ ಆಕೆಯ ಫೋನ್ನಿಂದ ಅವಳು ಮನೆಗೆ ಹಿಂತಿರುಗುವುದಿಲ್ಲ ಎಂದು ಅಪ್ಪಗೆ ಹೇಳಿ ಎಂಬ ಗೊಂದಲಕಾರಿ ಸಂದೇಶ ಕಳುಹಿಸಲಾಗಿತ್ತು. ಬಳಿಕ ಫೋನ್ ಸ್ವಿಚ್ ಆಫ್ ಆಗಿತ್ತು. ಕುಟುಂಬದವರು ಹಲವಾರು ಬಾರಿ ಸಂಪರ್ಕಿಸಲು ಯತ್ನಿಸಿದರೂ ಯಾವುದೇ ಪ್ರತಿಕ್ರಿಯೆ ಸಿಗಲಿಲ್ಲ. ತನಿಖೆ ಮುಂದುವರೆದಿದೆ. ಪ್ರಕರಣದ ಹಿನ್ನೆಲೆ, ಕೊಲೆ ನಡೆದ ನಿಖರ ಕಾರಣ ಮತ್ತು ಘಟನೆಯ ಸಂಪೂರ್ಣ ವಿವರಗಳಿಗಾಗಿ ಈಗ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಇನ್ನು ಯುವತಿಯ ಸಾವಿನಿಂದ ಕುಟುಂಬಸ್ಥರು, ಸ್ನೇಹಿತರಲ್ಲಿ ಆಕ್ರೋಶ ಮತ್ತು ದುಃಖದ ವಾತಾವರಣ ನಿರ್ಮಾಣವಾಗಿತ್ತು. ಈ ಘಟನೆ ಮತ್ತೆ ಒಂದು ಬಾರಿ ಯುವ ಜನರ ಸಂಬಂಧಗಳಲ್ಲಿ ಉಂಟಾಗುತ್ತಿರುವ ಸಹಿಷ್ಣುತೆ ಮತ್ತು ಅನುಮಾನ, ಹಿಂಸಾತ್ಮಕ ಪ್ರವೃತ್ತಿಗಳ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎತ್ತಿದೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಧೋರಾ.